ಎಸ್ ಆಗುಂಬೆ. PFX. ಥ್ಯಾಂಕ್ ಯು. ನಿಶ್ಚಿತ್ ತೀರ್ಪುಗಾರರು ದಯವಿಟ್ಟು ಒಳಾಂಗಣ ಪ್ರವೇಶ ಮಾಡಿಕೊಳ್ಳಿ. ಎಸ್ ವೀಕ್ಷಕರ, ಇಲ್ಲಿಯ ತನಕದ ಕಬಡ್ಡಿಯ ಬೇರ, ಇನ್ನು ಮುಂದಿನ ಕಬಡ್ಡಿಯ ಬೇರ. ಇದು ಪ್ರೌಢಶಾಲಾ ಬಾಲಕರ ವಿಭಾಗದ ಮೊದಲ ಪಂದ್ಯ ಆರಂಭಗೊಳ್ಳುವ ಸಮಯದಲ್ಲಿದೆ. ಬರಲಿ ಚಪ್ಪಾಳೆ ವಿಸಿಲುಗಳು. ಇದು ಉಜಿರ ಕಬಡ್ಡಿ ಉತ್ಸವದ ಬಾಲಕರ ಪ್ರೌಢಶಾಲಾ ವಿಭಾಗದ ಮೊದಲ ಪಂದ್ಯ. ಕೆಪಿಎಸ್ ಮುನಿಯಾಲು ತಂಡದ ವಿರುದ್ಧವಾಗಿ ಎಸ್ಬಿಎಸ್ ಆಗುಂಬೆ ತಂಡಗಳು ಪ್ರಸ್ತುತ ಒಳಭಾಗದಲ್ಲಿದೆ. ಎಸ್, ಈಗಾಗಲೇ ಬಾಲಕಿಯರ ವಿಭಾಗದ ಫೈನಲ್ ಸ್ಪರ್ಧೆಗಳು ಮಾತ್ರ ಬಾಕಿ. ದಯವಿಟ್ಟು ಗಮನಿಸಿಕೊಳ್ಳಿ ಆಟಗಾರರೇ, ಏನಾದರೂ PUC ಅವರು ಹೊರಗಡೆ ಆಡಿದ್ರೆ ಮೊದಲೇ ತಮ್ಮ ಅಬ್ಜೆಕ್ಷನ್ ಹಾಕಿ ಮತ್ತೆ ಹಾಕ್ಲಿಕ್ಕೆ ಹೋಗಿ ನಮಗೆ ಅವಕಾಶ ಕೊಡೋದಿಲ್ಲ. ಯಾರಾದರೂ ಆಡ್ತಾ ಇದ್ರೆ ಒಳಗೆ ಬಂದರೆ ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ, ಈ ತಂಡವನ್ನೇ ಹೊರ ಕಳಿಸ್ತೇವೆ. ಯಾವುದೇ ದಾಕ್ಷಿಣ್ಯ ಇಲ್ಲ. ಅದೇ ರೀತಿ ಅಬ್ಜೆಕ್ಷನ್ ಮಾಡಿದ್ರೆ ಫಸ್ಟಿಗೆ ಮಾಡಬೇಕು, ಮತ್ತೆ ಯಾರು ಮಾಡಲಿಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಗಮನಿಸ್ಕೊಳ್ಳಿ. ಅಬ್ಜೆಕ್ಷನ್ ಇದ್ರೆ ಫಸ್ಟಿಗೆ ಹಾಕೋದು. DJSC Pixel. ಹಲೋ, ಎಲ್ಲ ಪಂದ್ಯಾಟಗಳು 7-7 ನಡೀತದೆ. ದಯವಿಟ್ಟು ಗಮನಿಸಿಕೊಳ್ಳಿ. 7-7. ಎಸ್, ಪ್ರಸ್ತುತ ಒಳಭಾಗದಲ್ಲಿ ಬಾಲಕರ ವಿಭಾಗದ ಮೊದಲ ಸ್ಪರ್ಧೆ ಕೆಪಿಎಸ್ ಮುನಿಯಾಲು ತಂಡದ ವಿರುದ್ಧವಾಗಿ ಎಸ್ವಿಎಸ್ ಆಗುಂಬೆ ತಂಡಗಳ ಮಧ್ಯ. ಎಸ್, ಅದೇ ರೀತಿ ಮುಂದಿನ ಬಾಲಕರ ವಿಭಾಗದ ದ್ವಿತೀಯ ಸ್ಪರ್ಧೆಗೆ ತಯಾರಾಗಿರಬೇಕು. ವಿಸಿ ಪುತ್ತೂರು ತಂಡದ ವಿರುದ್ಧವಾಗಿ ಕೆಪಿಎಸ್ ಸತ್ಯಹಳ್ಳಿ ಶಿವಮೊಗ್ಗ ತಂಡಗಳು ಸಜ್ಜಾಗಿರಬೇಕು. ಗಮನಿಸಿಕೊಳ್ಳಿ. ಎಸ್ ಆರಂಭಗೊಂಡಿದೆ. ಮುನಿಯಾಲು ತಂಡದ ವಿರುದ್ಧವಾಗಿ ಆಗುಂಬೆ ತಂಡದ ಪರವಾಗಿ ದಾಳಿ.
ಇದು ಪ್ರೌಢಶಾಲಾ ಬಾಲಕರ ವಿಭಾಗದ ಮೊದಲ ಸ್ಪರ್ಧೆಯಲ್ಲಿ ಎದುರುಬದುರುಗೊಂಡಿದ್ದ ಮುನಿಯಾಲು ಅದೇ ರೀತಿ ಆಗುಂಬೆ ತಂಡಗಳು. ಅನುಭವದ ತಾರೆಗಳು ಪ್ರಸ್ತುತ ಒಳಭಾಗದಲ್ಲಿರುವಂತೆ ಮುಂದಿನ ದ್ವಿತೀಯ ಸ್ಪರ್ಧೆಗೆ ವಿಸಿ ಪುತ್ತೂರು ಅದೇ ರೀತಿ ಕೆಪಿಎಸ್ ಸತ್ಯಹಳ್ಳಿ ಶಿವಮೊಗ್ಗ ತಂಡಗಳು ಸಜ್ಜಾಗಿರಬೇಕು, ಗಮನಿಸಿಕೊಳ್ಳಿ. ಆಹಾ, ಏಕಾಂಗಿ ಪ್ರಯತ್ನಗಳು ಸಫಲತೆಯನ್ನು ಕಂಡುಕೊಳ್ಳುತ್ತಾ ಇಲ್ಲ. ಖಾತೆಯ ಆರಂಭಗೊಳ್ಳುತ್ತಾ ಇದೆ ಮುನಿಯಾಲು. ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಸಫಲತೆಯನ್ನು ಕಂಡುಕೊಂಡಿದೆ. ಮುನಿಯಾಲು ಆರಂಭದಲ್ಲಿ ಈ ದಾಳಿ ಹಾಗೂ ಡಿಫೆನ್ಸ್ಗಳಲ್ಲಿ ಪ್ರಗತಿಯನ್ನು ಹೊಂದಿರುವಂತೆ 2-0 ಆಧಾರದಲ್ಲಿ ಪ್ರಸ್ತುತ ಒಳಭಾಗದಲ್ಲಿದೆ. ಮೂರು ನಾಲ್ಕು 2 ಆಧಾರದಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. 2 3 ಅಂಕಗಳ ಜೋಡಣೆ ಆಗುಂಬೆ 5-4 ಆಧಾರದಲ್ಲಿ ಪ್ರಸ್ತುತ ಪಂದ್ಯ ಹಿನ್ನಡೆಯಲ್ಲಿದ್ದಂತಹ ಆಗುಂಬೆ ಮುನ್ನಡೆಯಲ್ಲಿದೆ. 5-4 ಸ್ಪರ್ಧೆ 1 ಅಂಕಗಳ ಅಂತರದಲ್ಲಿರುವಂತೆ ಒಂದು ಕಡೆಯಲ್ಲಿ ಮುನಿಯಾಲು ಮತ್ತೊಂದು ಕಡೆಯಲ್ಲಿ ಆಗುಂಬೆ. ಅದ್ಭುತ ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕಾರ್ನರ್ ವಿಭಾಗದಲ್ಲಿ ಗುರಿಯಾಗಿಸಿದಂತಹ ದಾಳಿಗಳು ಯಶಸ್ಸನ್ನು ಕಂಡುಕೊಂಡಂತಹ ಆತ್ಮವಿಶ್ವಾಸದಲ್ಲಿ ಮರಳಿದಂತೆ ಮತ್ತೆ ಅಂಕದ ಪ್ರಾಪ್ತಿ. ಬೋನಸ್ ಪ್ಲಸ್ ಪಾಯಿಂಟ್ ಅವಳಿ ಅಂಕಗಳ ಜೋಡಣೆ 6-5 ಮುನ್ನಡೆಯಲ್ಲಿ ಮುನಿಯಾಲು 6 ಅಂಕಗಳೊಂದಿಗೆ ಮುನಿಯಾಲು 5 ಅಂಕಗಳೊಂದಿಗೆ ಆಗುಂಬೆ. ಏಳು 5 ಮುಖೇನವಾಗಿ ಪ್ರಸ್ತುತ ಮುನಿಯಾಲು ಮುನ್ನಡೆಯಲ್ಲಿದ್ದಂತೆ ಡಿಫೆನ್ಸ್ ವಿಭಾಗದಲ್ಲಿ ಆಗುಂಬೆ ಬಹಳಷ್ಟು ಪರಿಣಾಮಕಾರಿಯಾಗಿದೆ. ಈ ಮುಖೇನ 6-7 ಸ್ಪರ್ಧೆ 6-7 1 ಅಂಕಗಳ ಮುನ್ನಡೆಯಲ್ಲಿದೆ ಮುನಿಯಾಲು. 7 ಅಂಕಗಳಲ್ಲಿ ಮುನಿಯಾಲು ಗುರುತಿಸಿಕೊಂಡ್ರೆ 6 ಅಂಕಗಳಲ್ಲಿ ಆಗುಂಬೆ. ಯಶಸ್ವಿ ದಾಳಿಗಳೊಂದಿಗೆ ಮರಳಿದಂತೆ ಪ್ರಸ್ತುತ ಒಳಭಾಗದಲ್ಲಿ
ನೋಡಿ ಮುಂದಿನ ಸ್ಪರ್ಧೆಗೆ ತಯಾರಾಗಿರಬೇಕು. ವಿಸಿ ಪುತ್ತೂರು, ಅದೇ ರೀತಿ ಕೆಪಿಎಸ್ ಸತ್ಯಹಳ್ಳಿ, ಶಿವಮೊಗ್ಗ ತಂಡಗಳು ಸಜ್ಜಾಗಿ. ಎಂಟು ಏಳರ ಆಧಾರದಲ್ಲಿ ಮುನಿಯಾಲು ಮುನ್ನಡೆಯಲ್ಲಿರುವಂತೆ 1 ಅಂಕಗಳ ಮುನ್ನಡೆಯಲ್ಲಿ ಮುನಿಯಾಲು 8-7. ಒಂಬತ್ತು ಏಳರ ಆಧಾರದಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಮುನಿಯಾಲು ಮುನ್ನಡೆಯಲ್ಲಿದೆ 9-7. ಪ್ರಬಲ ಹೋರಾಟದಲ್ಲಿ ಆರಂಭದ ಸುತ್ತಿನಲ್ಲಿ ಮುಂದುವರಿಸಿಕೊಳ್ಳುತ್ತಾ ಹತ್ತು ಏಳರ ಆಧಾರದಲ್ಲಿ ಮುನಿಯಾಲು ಮುನ್ನಡೆಯಲ್ಲಿದೆ 10-7. Third right. Do or die. ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿದೆ. 10-7 ಆಧಾರದಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಂಡಂತೆ ಯಶಸ್ವಿ ದಾಳಿಗೊಂದಿಗೆ ಮರಳಿದಂತೆ 8-10 ಆಧಾರದಲ್ಲಿದೆ. 2 ಅಂಕಗಳ ಅಂತರದಲ್ಲಿ ವೀಕ್ಷಕರ ಪಂದ್ಯ ಮುನಿಯಾಲು ಮುನ್ನಡೆಯಲ್ಲಿರುವಂತೆ ಮುಂದಿನ ದ್ವಿತೀಯ ಸ್ಪರ್ಧೆಗೆ ಸಜ್ಜಾಗಿರಬೇಕು. ವಿಸಿ ಪುತ್ತೂರು, ಅದೇ ರೀತಿ ಕೆಪಿಎಸ್ ಸತ್ಯಹಳ್ಳಿ, ಶಿವಮೊಗ್ಗ ತಂಡಗಳು ಸಜ್ಜಾಗಿರುವಂತೆ ಗಮನಿಸಿಕೊಳ್ಳಿ. ಮುಂದಿನ ಸ್ಪರ್ಧೆಗೆ ಬಾಲಕರ ವಿಭಾಗದ ಮುಂದಿನ ಸ್ಪರ್ಧೆ ವಿಸಿ ಪುತ್ತೂರು ತಂಡದ ವಿರುದ್ಧವಾಗಿ ಕೆಪಿಎಸ್ ಸತ್ಯಹಳ್ಳಿ, ಶಿವಮೊಗ್ಗ ತಂಡಗಳು. ವಿರಾಮದ ನಂತರ ಮುಂದುವರಿಸಿಕೊಳ್ಳುತ್ತಾ ಪ್ರಸ್ತುತ ಸ್ಪರ್ಧಾಗಣದಲ್ಲಿ ಯಶಸ್ವಿ ಟ್ಯಾಕಲ್ನೊಂದಿಗೆ ಮುಂದುವರಿಸಿಕೊಳ್ಳುತ್ತಾ ಇದ್ದಾವೆ. 11-8 ಪ್ರಸ್ತುತ ಪಂದ್ಯ. ಸಾರಿ 10-9 ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ.
11-9 ಪ್ರಸ್ತುತ ಪಂದ್ಯ ಮುನಿಯಾಲು ಮುನ್ನಡೆಯಲ್ಲಿದೆ. ಬೋನಸ್ ಪ್ಲಸ್ ಪಾಯಿಂಟ್ ಅವಳಿ ಅಂಕಗಳ ಜೋಡಣೆ 11-11 ಸಮಬಲದಲ್ಲಿದೆ. ಜಂಪಿಂಗ್ ಎಸ್ಕೇಪ್ ಮುಖೇನವಾಗಿ ಮತ್ತೆ ಮುನ್ನಡೆಯಲ್ಲಿ ಮುನಿಯಾಲು 12-11 12-11. ಹದಿಮೂರು 11 13-11 ಮುನ್ನಡೆಯಲ್ಲಿದೆ ಮುನಿಯಾಲು 13-11 2 ಅಂಕಗಳ ಅಂತರದಲ್ಲಿದೆ ವೀಕ್ಷಕರ. ಅವಳಿ ಅಂಕಗಳ ಜೋಡಣೆ ಬ್ಯಾಕ್ ಟು ಬ್ಯಾಕ್ ಅದ್ಭುತ ದಾಳಿಗಳೊಂದಿಗೆ ಮುಂದುವರಿಸಿಕೊಂಡಂತಹ ಮುನಿಯಾಲು 15-11 ಆಧಾರದಲ್ಲಿ 4 ಅಂಕಗಳ ಅಂತರದ ಮುನ್ನಡೆಯಲ್ಲಿದೆ. ಪ್ರಸ್ತುತ ಒಳಭಾಗದಲ್ಲಿ SDM ಉಜಿರೆ ಕಾಲೇಜು ತಂಡವನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದಂತಹ ಪ್ರಸ್ತುತ ಅರಣ್ಯ ಇಲಾಖೆಯಲ್ಲಿ ಇರುವಂತಹ ಸಂತೋಷ್ ಇವರು ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಗುರುತಿಸಿಕೊಳ್ಳುತ್ತಾ ಇದ್ದಾವೆ. ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ 19-11 ಸ್ಪರ್ಧೆ 19-11. ಮತ್ತೆ ವಿರಾಮದ ನಂತರ ಮುಂದುವರಿಸಿಕೊಂಡಂತಹ ನಿಲುವುಗಳಲ್ಲಿ 11-19 ಆದ ಮೆಡಲ್ ಲೈನ್ ಸಮೀಪದಲ್ಲಿ ಪತ್ತೊಂಡೇರು. ಬೋನಸ್ ಪ್ಲಸ್ ಪಾಯಿಂಟ್ ಅವಳಿ ಅಂಕಗಳ ಜೋಡಣೆ 13-19 ಸ್ಪರ್ಧೆ. ಲಾಸ್ಟ್ 4 minutes ಕೊನೆಯ 4 ನಿಮಿಷಗಳ ಅವಧಿಗಳಲ್ಲಿ ಪಂದ್ಯ ಇರುವಂತೆ ಅವಳಿ ಅಂಕಗಳ ಜೋಡಣೆ ಮತ್ತೆ ಮುಂದುವರಿದಂತೆ 15-20 ಸ್ಪರ್ಧೆ. ಯಶಸ್ವಿಯ ನಿಲುವುಗಳೊಂದಿಗೆ ಮುಂದುವರಿಸಿಕೊಳ್ಳುವ ಧಾವಂತದಲ್ಲಿ 15-20 ಪ್ರಸ್ತುತ ಮುಂದುವರಿಸಿಕೊಳ್ಳುತ್ತಾ 5 ಅಂಕಗಳ ಅಂತರದಲ್ಲಿದೆ ಸ್ಪರ್ಧೆ. 5 ಡಿಫೆನ್ಸ್ಗಳು ಬೋನಸ್ ಅವಕಾಶಗಳು ಇಲ್ಲದಿರುವಂತಹ ಸಮಯ. ಲಾಸ್ಟ್ 3 minutes ಕೊನೆಯ 3 ನಿಮಿಷಗಳ ಅವಧಿಗಳಲ್ಲಿ ಪಂದ್ಯ ಇರುವಂತೆ. ಹದಿನೈದು 20 ಸ್ಪರ್ಧೆ. ಹದಿನೈದು 20 ಆಧಾರದಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. 5 ಅಂಕಗಳ ಅಂತರದಲ್ಲಿರುವಂತೆ
ಏಕಾಂಗಿ ಹೋರಾಟಗಳು ತಂಡಕ್ಕೆ ಆಶ್ರಯವನ್ನು ಒದಗಿಸಿಕೊಡುತ್ತಾ ಇದ್ದಂತೆ 5 ಅಂಕಗಳ ಅಂತರದಲ್ಲಿದೆ ವೀಕ್ಷಕರ. 15, 20 ಎನ್ನ ಮತ್ತು ಹನಿಲುಬುಗಳಲ್ಲಿ ಪ್ರಸ್ತುತ ಒಳಭಾಗದಲ್ಲಿ 5 ಡಿಫೆನ್ಸ್ಗಳು. ಓಹೋ, ಸೂಪರ್ ರೈಟ್, 3 ಅಂಕಗಳ ಜೋಡಣೆ. ಸ್ಟಾರ್ಟ್ ರೈಟ್, ಡೂ ಆಲ್ ಟೈ. 18-20ರಲ್ಲಿದೆ, ಅಂತರ ಕಡಿಮೆಗೊಂಡಿದೆ. 2 ಅಂಕಗಳ ಅಂತರದಲ್ಲಿದೆ. ಲಾಸ್ಟ್ ಮಿನಿಟ್ಸ್ ಡೂ ಆರ್ ಡೈ ದಾಳಿಗಳಿದೆ. 2 ಅಂಕಗಳ ಅಂತರ. ಓಹೋ, ಎಡವಟ್ಟು ವಿರಾಮದ ಅವಕಾಶವನ್ನು ಕಲ್ಪಿಸಿಕೊಂಡಿದೆ. 21-18ರಲ್ಲಿ ಸ್ಪರ್ಧೆ. 3 ಅಂಕಗಳ ಅಂತರದಲ್ಲಿರುವಂತೆ ಸ್ಪರ್ಧೆಯಲ್ಲಿ ಮೂವರು ಡಿಫೆನ್ಸ್ಗಳಿರುವ ಸಂದರ್ಭ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಓಹೋ, ಸಿಂಗಲ್ ಪಾಯಿಂಟ್. 19-21ರಲ್ಲಿದೆ. 2 ಅಂಕಗಳ ಅಂತರದಲ್ಲಿರುವಂತೆ ಸ್ಪರ್ಧೆಯಲ್ಲಿ ರೋಲಿಂಗ್ ಎಸ್ಕೇಪ್ ಮುಖೇನವಾಗಿ ಅವಳಿ ಅಂಕಗಳ ಜೋಡಣೆ. 23-19ರಲ್ಲಿದೆ. ಲಾಸ್ಟ್ ಮಿನಿಟ್ಸ್, ಕೊನೆಯ ನಿಮಿಷದಲ್ಲಿರುವಂತೆ ಸ್ಪರ್ಧೆಯಲ್ಲಿ 24-19ರಲ್ಲಿದೆ. 24-10. ಬಂಧುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ಮ್ಯಾನೇಜರ್ ಆಗಿರುವಂಥ ಶ್ರೀಯುತ ಕಿಶನ್ ಗೌಡ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಅತ್ಯಂತ ಆತ್ಮೀಯತೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಕುತೂಹಲ ಕಲರಬದ ಸದಸ್ಯರಾಗಿರುವಂಥ ಶ್ರೀಯುತ ವಿನೋದ್ ಶೆಟ್ಟಿ ಅವರು ಶ್ರೀಯುತರಿಗೆ ಶಾಲು ಹೊದಿಸಿ ಸ್ವಾಗತಿಸುವಂತೆ ತಮ್ಮಲ್ಲಿ ಭಿನ್ನಾಹ. ಎಸ್, ಈ ಮುಖೇನವಾಗಿ ಪಂದ್ಯ ಸಂಪನ್ನಗೊಂಡಿದೆ. ಸ್ಮನಿ ಮುಂದಿನ ಸ್ಪರ್ಧೆಗೆ ವಿಸಿ ಪುತ್ತೂರು ಅದೇ ರೀತಿ KPS ಸತ್ಯಹಳ್ಳಿ ಶಿವಮೊಗ್ಗ ತಂಡಗಳು ಸಜ್ಜಾಗಿರಬೇಕು. ಎಸ್ ಬನ್ನಿ, ವಿಸಿ ಪುತ್ತೂರು KPS ಶಿವಮೊಗ್ಗ ತಂಡಗಳು ಬನ್ನಿ.